ಐತಿಹಾಸಿಕ ದೇವಾಲಯಕ್ಕೆ ಬೇಕಿದೆ ಅಭಿವೃದ್ಧಿ ಭಾಗ್ಯ. ಇತಿಹಾಸ ಸಾರುವ ಪ್ರಾಚೀನ ದೇವಾಲಯಕ್ಕೆ ಇದೆಂಥ ಸ್ಥಿತಿ? ವಿಜಯನಗರ ಸಾಮ್ರಾಜ್ಯದ ಆಳರಸರು ನಿರ್ಮಾಣ ಮಾಡಿದಂತಹ ಈ ಒಂದು ದೇವಾಲಯಕ್ಕೆ ಮೂಲಭೂತ ಸೌಕರ್ಯ ಮತ್ತು ಪ್ರವಾಸೋದ್ಯಮದ ಒಂದು ಹೆಗ್ಗುರುತುಗಳನ್ನು ಮಾಡಲಿಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯವನ್ನು ದೇಗುಲಗಳ ಒಂದೊಂದು ಕಲ್ಲುಗಳು ಹೇಳುತ್ತವೆ. ಇಂತಹ ಐಹಿತ್ಯ ರಸದೌತಣವನ್ನು ಪ್ರವಾಸಿಗರಿಗೆ ಉಣಬಡಿಸಬೇಕಿದ್ದ ಪುರಾತತ್ವ ಇಲಾಖೆ ಈ ದೇಗುಲದ ವಿಚಾರದಲ್ಲಿ ವೈಫಲ್ಯ ಹೊಂದಿದೆ. ಹೌದು, ವಿಜಯನಗರ ಜಿಲ್ಲೆಯ ತಿಮ್ಮಲಾಪುರ ಗ್ರಾಮದಲ್ಲಿರೋ ಐತಿಹಾಸಿಕ ವೇಣುಗೋಪಾಲ ಕೃಷ್ಣ ದೇಗುಲ ಸದ್ಯ ಪ್ರವಾಸಿಗರಿಂದ ದೂರ ಉಳಿದಿದೆ. ಅಂದ್ರೆ ವಿಶ್ವವಿಖ್ಯಾತ ಹಂಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ದೇಗುಲ. ಈ ದೇವಾಲಯಗಳು ಏನಾಗ್ತಾ ಇದಾವೆ ಅಂದ್ರೆ ಪುರಾತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಊಟದ ಕೋಣದ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆನಂತರ ಇಲ್ಲಿ ಬಂದಂತ ಭಕ್ತಾದಿಗಳು ಯಾವುದೇ ಇನ್ಫಾರ್ಮೇಶನ್ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು, ಮತ್ತೆ ಇಲ್ಲಿ ಅಧಿಕಾರಿ ಯಾರು, ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ, ಮತ್ತು ಇಲ್ಲಿ ಬಂದು ಇದಕ್ಕೇನು ಇನ್ನು ಉನ್ನತೀಕರಣ ಮಾಡ್ಲಿಕ್ಕೆ ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯಾರನ್ನು ಪ್ರಶ್ನೆನೂ ಮಾಡ್ತಾ ಇಲ್ಲ. ಈ ಗ್ರಾಮಸ್ಥರನ್ನು ಅವರು ಬಂದು ಭೇಟಿ ಆಗ್ತಾ ಇಲ್ಲ. ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ 14ನೇ ಶತಮಾನದ ದೇಗುಲ ಪಾಳು ಬಿದ್ದಂತಾಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಮಾನ್ಯತೆ ನೀಡಿ 100 ವರ್ಷಗಳ ಇತಿಹಾಸವಿರೋ ದೇಗುಲಕ್ಕೆ ಕಾಯಕಲ್ಪ ಕಲ್ಪಿಸಬೇಕಿದೆ. ಕನಿಷ್ಠ ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ ಮತ್ತು ಏನು ಅದರ ಜೊತೆಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಇಲ್ಲಿ ಮಾಹಿತಿಯ ಕೊರತೆ ಏನಿದೆ, ಮಾಹಿತಿಯ ಕೊರತೆ ನೀಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಈ ಭಾಗದಲ್ಲಿ ಇಂತಹ ದೇವಾಲಯಗಳು ಸಿಗ್ತಕ್ಕಂಥದ್ದು ವಿರಳ. ಆ ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸಬೇಕು ಮತ್ತು ಪ್ರವಾಸಿಗರಿಗೆ ಈ ದೇವಾಲಯದ ಇತಿಹಾಸವನ್ನ ಉಣಬಡಿಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರಿಗೆ ಸಿಗಬೇಕಾದ ಸೌಲಭ್ಯವಿಲ್ಲದೆ ಆದಾಯಕ್ಕೂ ಕೊಕ್ಕೆ ಇಟ್ಟಂತಾಗಿದೆ. ಇನ್ನಾದ್ರೂ ಕೇಂದ್ರ ಪುರಾತತ್ವ ಇಲಾಖೆ ಐತಿಹಾಸಿಕ ದೇಗುಲಕ್ಕೆ ಪೂರ್ವ ಸೌಕರ್ಯ ಕಲ್ಪಿಸಬೇಕಿದೆ. ಕೋಟಿಗಟ್ಟಲೆ ಹಣ ಬರ್ತದೆ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗೆ ಈ ದೇವಾಲಯದ ಅಭಿವೃದ್ಧಿಗಳಿಗೆ. ಆದ್ರೆ ಯಾಕಿಷ್ಟು ಈ ದೇವಾಲಯ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯ. ಐತಿಹಾಸಿಕ ದೇವಾಲಯಕ್ಕೆ ಬೇಕಿದೆ ಅಭಿವೃದ್ಧಿ ಭಾಗ್ಯ. ಇತಿಹಾಸ ಸಾರುವ ಪ್ರಾಚೀನ ದೇವಾಲಯಕ್ಕೆ ಇದೆಂಥ ಸ್ಥಿತಿ? ವಿಜಯನಗರ ಸಾಮ್ರಾಜ್ಯದ ಆಳರಸರು ನಿರ್ಮಾಣ ಮಾಡಿದಂತಹ ಈ ಒಂದು ದೇವಾಲಯಕ್ಕೆ ಮೂಲಭೂತ ಸೌಕರ್ಯ ಮತ್ತು ಪ್ರವಾಸೋದ್ಯಮದ ಒಂದು ಹೆಗ್ಗುರುತುಗಳನ್ನು ಮಾಡಲಿಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯವನ್ನು ದೇಗುಲಗಳ ಒಂದೊಂದು ಕಲ್ಲುಗಳು ಹೇಳುತ್ತವೆ. ಇಂತಹ ಐಹಿತ್ಯ ರಸದೌತಣವನ್ನು ಪ್ರವಾಸಿಗರಿಗೆ ಉಣಬಡಿಸಬೇಕಿದ್ದ ಪುರಾತತ್ವ ಇಲಾಖೆ ಈ ದೇಗುಲದ ವಿಚಾರದಲ್ಲಿ ವೈಫಲ್ಯ ಹೊಂದಿದೆ. ಹೌದು, ವಿಜಯನಗರ ಜಿಲ್ಲೆಯ ತಿಮ್ಮಲಾಪುರ ಗ್ರಾಮದಲ್ಲಿರೋ ಐತಿಹಾಸಿಕ ವೇಣುಗೋಪಾಲ ಕೃಷ್ಣ ದೇಗುಲ ಸದ್ಯ ಪ್ರವಾಸಿಗರಿಂದ ದೂರ ಉಳಿದಿದೆ. ಅಂದ್ರೆ ವಿಶ್ವವಿಖ್ಯಾತ ಹಂಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ದೇಗುಲ. ಈ ದೇವಾಲಯಗಳು ಏನಾಗ್ತಾ ಇದಾವೆ ಅಂದ್ರೆ ಪುರಾತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಊಟದ ಕೋಣದ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆನಂತರ ಇಲ್ಲಿ ಬಂದಂತ ಭಕ್ತಾದಿಗಳು ಯಾವುದೇ ಇನ್ಫಾರ್ಮೇಶನ್ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು, ಮತ್ತೆ ಇಲ್ಲಿ ಅಧಿಕಾರಿ ಯಾರು, ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ, ಮತ್ತು ಇಲ್ಲಿ ಬಂದು ಇದಕ್ಕೇನು ಇನ್ನು ಉನ್ನತೀಕರಣ ಮಾಡ್ಲಿಕ್ಕೆ ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯಾರನ್ನು ಪ್ರಶ್ನೆನೂ ಮಾಡ್ತಾ ಇಲ್ಲ. ಈ ಗ್ರಾಮಸ್ಥರನ್ನು ಅವರು ಬಂದು ಭೇಟಿ ಆಗ್ತಾ ಇಲ್ಲ.
ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ 14ನೇ ಶತಮಾನದ ದೇಗುಲ ಪಾಳು ಬಿದ್ದಂತಾಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಮಾನ್ಯತೆ ನೀಡಿ 100 ವರ್ಷಗಳ ಇತಿಹಾಸವಿರೋ ದೇಗುಲಕ್ಕೆ ಕಾಯಕಲ್ಪ ಕಲ್ಪಿಸಬೇಕಿದೆ. ಕನಿಷ್ಠ ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ ಮತ್ತು ಏನು ಅದರ ಜೊತೆಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಇಲ್ಲಿ ಮಾಹಿತಿಯ ಕೊರತೆ ಏನಿದೆ, ಮಾಹಿತಿಯ ಕೊರತೆ ನೀಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಈ ಭಾಗದಲ್ಲಿ ಇಂತಹ ದೇವಾಲಯಗಳು ಸಿಗ್ತಕ್ಕಂಥದ್ದು ವಿರಳ. ಆ ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸಬೇಕು ಮತ್ತು ಪ್ರವಾಸಿಗರಿಗೆ ಈ ದೇವಾಲಯದ ಇತಿಹಾಸವನ್ನ ಉಣಬಡಿಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರಿಗೆ ಸಿಗಬೇಕಾದ ಸೌಲಭ್ಯವಿಲ್ಲದೆ ಆದಾಯಕ್ಕೂ ಕೊಕ್ಕೆ ಇಟ್ಟಂತಾಗಿದೆ. ಇನ್ನಾದ್ರೂ ಕೇಂದ್ರ ಪುರಾತತ್ವ ಇಲಾಖೆ ಐತಿಹಾಸಿಕ ದೇಗುಲಕ್ಕೆ ಪೂರ್ವ ಸೌಕರ್ಯ ಕಲ್ಪಿಸಬೇಕಿದೆ. ಕೋಟಿಗಟ್ಟಲೆ ಹಣ ಬರ್ತದೆ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗೆ ಈ ದೇವಾಲಯದ ಅಭಿವೃದ್ಧಿಗಳಿಗೆ. ಆದ್ರೆ ಯಾಕಿಷ್ಟು ಈ ದೇವಾಲಯ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಐತಿಹಾಸಿಕ ದೇವಾಲಯಕ್ಕೆ ಬೇಕಿದೆ ಅಭಿವೃದ್ಧಿ ಭಾಗ್ಯ. ಇತಿಹಾಸ ಸಾರುವ ಪ್ರಾಚೀನ ದೇವಾಲಯಕ್ಕೆ ಇದೆಂತ ಸ್ಥಿತಿ? ವಿಜಯನಗರ ಸಾಮ್ರಾಜ್ಯದ ಆಳರಸರು ನಿರ್ಮಾಣ ಮಾಡಿದಂತಹ ಈ ಒಂದು ದೇವಾಲಯಕ್ಕೆ ಮೂಲಭೂತ ಸೌಕರ್ಯ ಮತ್ತು ಪ್ರವಾಸೋದ್ಯಮದ ಒಂದು ಹೆಗ್ಗುರುತುಗಳನ್ನ ಮಾಡಲಿಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯವನ್ನು ದೇಗುಲಗಳ ಒಂದೊಂದು ಕಲ್ಲುಗಳು ಹೇಳುತ್ತವೆ. ಇಂತಹ ಐಹಿತ್ಯ ರಸದೌತಣವನ್ನು ಪ್ರವಾಸಿಗರಿಗೆ ಉಣಬಡಿಸಬೇಕಿದ್ದ ಪುರಾತತ್ವ ಇಲಾಖೆ ಈ ದೇಗುಲದ ವಿಚಾರದಲ್ಲಿ ವೈಫಲ್ಯ ಹೊಂದಿದೆ. ಹೌದು, ವಿಜಯನಗರ ಜಿಲ್ಲೆಯ ತಿಮ್ಮಲಾಪುರ ಗ್ರಾಮದಲ್ಲಿರೋ ಐತಿಹಾಸಿಕ ವೇಣುಗೋಪಾಲ ಕೃಷ್ಣ ದೇಗುಲ ಸದ್ಯ ಪ್ರವಾಸಿಗರಿಂದ ದೂರ ಉಳಿದಿದೆ. ಅಂದ್ರೆ ವಿಶ್ವವಿಖ್ಯಾತ ಹಂಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಪ್ರಾಚೀನ ದೇಗುಲ. ಈ ದೇವಾಲಯಗಳು ಏನಾಗ್ತಾ ಇದಾವೆ ಅಂದ್ರೆ ಪುರಾತತ್ವ ಇಲಾಖೆ ಸೇರಿದಾಗಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಆಗಿಲ್ಲ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಒಂದು ಊಟದ ಕೋಣದ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆನಂತರ ಇಲ್ಲಿ ಬಂದಂತ ಭಕ್ತಾದಿಗಳು ಯಾವುದೇ ಇನ್ಫಾರ್ಮೇಶನ್ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು, ಮತ್ತೆ ಇಲ್ಲಿ ಅಧಿಕಾರಿಗಳು ಯಾರು ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ತಾ ಇಲ್ಲ, ಮತ್ತು ಇಲ್ಲಿ ಬಂದು ಇದಕ್ಕೇನು ಇನ್ನು ಉನ್ನತೀಕರಣ ಮಾಡ್ಲಿಕ್ಕೆ ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಯಾರನ್ನು ಪ್ರಶ್ನೆನೂ ಮಾಡ್ತಾ ಇಲ್ಲ. ಈ ಗ್ರಾಮಸ್ಥರನ್ನು ಅವರು ಬಂದು ಭೇಟಿ ಆಗ್ತಾ ಇಲ್ಲ. ಕೇಂದ್ರ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ 14ನೇ ಶತಮಾನದ ದೇಗುಲ ಪಾಳು ಬಿದ್ದಂತಾಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಮಾನ್ಯತೆ ನೀಡಿ 100 ವರ್ಷಗಳ ಇತಿಹಾಸವಿರೋ ದೇಗುಲಕ್ಕೆ ಕಾಯಕಲ್ಪ ಕಲ್ಪಿಸಬೇಕಿದೆ. ಕನಿಷ್ಠ ಮೂಲಭೂತ ಸೌಕರ್ಯ, ನೀರಿನ ವ್ಯವಸ್ಥೆ ಮತ್ತು ಏನು ಅದರ ಜೊತೆಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಇಲ್ಲಿ ಮಾಹಿತಿಯ ಕೊರತೆ ಏನಿದೆ, ಮಾಹಿತಿಯ ಕೊರತೆ ನೀಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಈ ಭಾಗದಲ್ಲಿ ಇಂತಹ ದೇವಾಲಯಗಳು ಸಿಗ್ತಕ್ಕಂಥದ್ದು ವಿರಳ. ಆ ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸಬೇಕು ಮತ್ತು ಪ್ರವಾಸಿಗರಿಗೆ ಈ ದೇವಾಲಯದ ಇತಿಹಾಸವನ್ನ ಉಣಬಡಿಸಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರಿಗೆ ಸಿಗಬೇಕಾದ ಸೌಲಭ್ಯವಿಲ್ಲದೆ ಆದಾಯಕ್ಕೂ ಕೊಕ್ಕೆ ಇಟ್ಟಂತಾಗಿದೆ. ಇನ್ನಾದ್ರೂ ಕೇಂದ್ರ ಪುರಾತತ್ವ ಇಲಾಖೆ ಐತಿಹಾಸಿಕ ದೇಗುಲಕ್ಕೆ ಪೂರ್ವ ಸೌಕರ್ಯ ಕಲ್ಪಿಸಬೇಕಿದೆ.